ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಸಂಪುಟ ವಿಸ್ತರಣೆ. ರಾಜ್ಯದ ನಾಯಕರುಗಳು ಅಂದರೆ ಯಾರ್ಯಾರಪ್ಪ ಅಂದರೆ ಸಿದ್ದರಾಮಯ್ಯ ಮತ್ತು ಇವರು ಯಾರು BK ಹರಿಪ್ರಸಾದ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಡೆಲ್ಲಿಗೆ ಹೊರಟಿದ್ದಾರೆ. ಇದು ಕ್ಲೈಮ್ಯಾಕ್ಸ್ ಅಂತೆ. ಏನು ಕ್ಲೈಮ್ಯಾಕ್ಸು? ದಿವಸ ಹೋದಾಗೆಲ್ಲ ಕ್ಲೈಮ್ಯಾಕ್ಸ್ ಕತೆ ಹೇಳ್ತಾನೆ ಅವರೇ. ಆದರೂ ಇನ್ನೂ ಮಾಡಲಿಲ್ಲ. ಆಷಾಢ ಬೇರೆ ಇದೆ. ಆಷಾಢದಲ್ಲಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕ್ಲೈಮ್ಯಾಕ್ಸು ಅಂತಂತವ್ರೆ. ನೋಡುವ ಎಷ್ಟು ಮಟ್ಟಿಗೆ ಇದಾಗತ್ತೆ ಅಂತ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಅಂದರೆ, ರೈತರ ವಿರೋಧ ಮಧ್ಯೆಯೂ ಬಿಡದಿ ಬಳಿ 4 ಗ್ರಾಮನಿಗ ಅನೌನ್ಸ್ ಮಾಡಿಬಿಟ್ರು. ಏನು, ಸ್ವಾಧೀನಕ್ಕೆ ತಗೋತೀವಿ ಅಂತ. ರೈತರ ವಿರೋಧ ಇದ್ದೇ ಇದೆ. 4 ಗ್ರಾಮನಿಗ ಇವರು ಇವಾಗ ಅನೌನ್ಸ್ ಮಾಡಿದ್ದಾರೆ. ಮತ್ತು ದಿಲ್ಲಿಗೆ ನಿನ್ನೆನೇ ಹಾರಿದ DKC ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, BK ಹರಿಪ್ರಸಾದ್ ಮಲ್ಲಿಕಾರ್ಜುನ್ ಜೊತೆ ರಬ್ಬರ್ ಸ್ಟಾಂಪ್ ಮಲ್ಲಿಕಾರ್ಜುನ್ ಜೊತೆ ಮೀಟಿಂಗ್ ಮಾಡ್ತಾರಂತೆ. ರಬ್ಬರ್ ಸ್ಟಾಂಪ್ ಹತ್ರ ಮಾತಾಡಿ ಏನು ಸಿಗುತ್ತೆ? ಪಾಡಿದ್ನೆ ಪಾಡ್ರ ಕಿಸ್ಬಾಯಿನ ಕೊಡಕ ಅಂತ ಪಾಡ್ತಾನೇ ಇರಬೇಕು, ಅವನು ಆಡ್ತಾನೇ ಇರಬೇಕು. ಅಷ್ಟೇ ಆಗೋದು, ಇನ್ನೇನೂ ಆಗಲ್ಲ. ಅರ್ಥ ಆಯ್ತಾ? ರಾಹುಲ್ ಗಾಂಧಿ ನಾಳೆ ಮೀಟಿಂಗ್ ಇತ್ತು. ರಾಹುಲ್ ಗಾಂಧಿ ನಾಳೆ ಏನು ಮೀಟಿಂಗ್ ಮಾಡ್ತಾನೆ? ಏನು ಮೀಟಿಂಗ್ ಮಾಡಲ್ಲ. ಹಿಂಗೆ ಮಾಡು ಅಂತ 2 ಮಾತು ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾನೆ ಅಷ್ಟೇ. ಪುನಃ ಮತ್ತೆ ಏನು ಕರ್ನಾಟಕದವರು ಅಂದರೆ BJP ಅವ್ರಿಗೂ ಇಲ್ಲ, ಇವ್ರಿಗೂ ಇಲ್ಲ, ಕಾಂಗ್ರೆಸ್ನವ್ರಿಗೂ ಇಲ್ಲ, ಇಂಟ್ರೆಸ್ಟೇ ಇಲ್ಲ. ಇವ್ರಿಗೆಲ್ಲ ಬರೀ ಸ್ವಾಧೀನಕ್ಕೆ ಬರ್ತಕ್ಕಂಥ ವಸ್ತುಗಳಾದರೆ ಮಾತ್ರ ಸ್ವಾಧೀನಪಡಿಸ್ಕೊಳ್ಳೋಕೆ ಓಡಾಡ್ತಾ ಇರ್ತಾರೆ. ಬಿಟ್ಟರೆ ಬೇರೆ ಏನೂ ಇಲ್ಲ. ಏನಾರು ಅರ್ಥ ಮಾಡ್ಕೊಳ್ಳಿ ನೀವು. ಆದರೆ ನಾವು ಇರೋದೇ ಹೆಂಗಂತ. ಏನು ಮಾಡೋದು? ಎಂಥ ಲೀಡ್ರುಗಳು! ನಮ್ಮ ಮುಖ್ಯಮಂತ್ರಿ ಗನಂದಾರಿ ಲೀಡ್ರು ನಿನ್ನೆ ಹೇಳ್ತಾಯಿದ್ರು ಏನಂತ, ಪೊರ್ಕೆಲ್ ಬೇಕಾದ್ರೆ ನನಗೇ ಹೊಡೀರಿ, ಅಧಿಕಾರಿಗಳಿಗೆ ಹೊಡಿಬೇಡಿ ಹಿಂಗಂತ ಹೇಳ್ತಾವ್ರೆ. ಇದು ಮುಖ್ಯಮಂತ್ರಿ ಆಡುವ ಮಾತಾ? ಇದು ಮುಖ್ಯಮಂತ್ರಿಗೆ ಇದು ಶೋಭೆ ತರ್ತಕ್ಕಂಥ ಮಾತಾ? ಅಲ್ಲ ರೀ, ಸ್ಟ್ರೈಕ್ ಮಾಡಿಸ್ತವ್ರು ನೀವು, ಒದೆ ತಿಂದವರು ಅವ್ರಿಗೆ ಬೇಡ ನನಗೆ ಹೊಡಿಬಾ ಹಂಗಂತಂದರೆ ಅವ್ರಿಗೆ ಹೊಡೆಯೋದು ಬಿಟ್ಬಿಟ್ರೆ ನಿಮ್ಮನ್ನ ಹುಡ್ಕೊಂಬರ್ತಾರೆ ಬೆಂಗಳೂರಿಗೆ. ಜಮೀನು ಹತ್ರ ಹೋಗಿದ್ರೆ ನಿನಗೂ ಹೊಡೆದಿರೋರು, ನಿಮ್ಮ ತಾತನಿಗೂ ಹೊಡೆದಿರೋರು ಅಲ್ಲಿ. ಗೊತ್ತಾ? ಯಾಕೆ ಅಂತಂದರೆ ಆ ವೇಷ, ದ್ವೇಷ, ರೋಷ ಎಲ್ಲ ಇರೋದು ಜಮೀನು ಹತ್ರ ಮಾತ್ರ. ಅವ್ರು ಬಂದೇನು ಬೆಂಗಳೂರಿಗೆ ಬಂದು ಮಾಡಾಗಿದ್ದಿದ್ರೆ ನಿಮ್ಮನಿಗೆ ಅಟ್ಟಾಡಿಸ್ಕೊಂಡು ಹೊಡೆದಿರೋರು. ಅದೇನೋ ಹೇಳ್ತಾರಲ್ಲ, ಜಂಜಿಗಳೆಲ್ಲ ನೇಪಾಳದಲ್ಲಿ ಎದ್ದು ಓಡಾಡೋಕ್ಕೂ ಮಿನಿಸ್ಟ್ರುಗಳ ಮನೆಗೆಲ್ಲ ನುಗ್ಗಿದ್ರಲ್ಲ, ಹಂಗೆ ಮಾಡ್ಕೋತೀರ ನೀವು. ಒಂದು ವೇಳೆ ಇದನ್ನೇ ಕಾಯ್ತಾ ಇದ್ದೀರಾ ನೀವು ಅದಕ್ಕೆ ಬೇಡಿಕೆ ಇಡ್ತಾ ಇದ್ದೀರಾ, ನನಗೆ ಹೊಡೀರಿ ಹಿಂಗಂತ ನೀವು ಮುಖ್ಯಮಂತ್ರಿಗಳು ಆದೇಶ ಮಾಡ್ತೀರಾ. ಹಂಗಂದರೆ ನೀವೊಬ್ಬ ಮುಖ್ಯಮಂತ್ರಿಗೆ ಲಾಯಕೇನ್ರಿ? ನೀವೊಬ್ಬ ಮುಖ್ಯಮಂತ್ರಿಗೆ ಲಾಯಕ? ಎಂಥ ಮಾತದು? ಅದು ಬೇಕಾಗಿರೋ ಮಾತಾ? ಏನೋ ತಪ್ಪಾಗಿದೆ, ಸರಿಪಡಿಸೋಣ, ಮತ್ತು ಇನ್ನೊಂದು ಸತಿ ಹಿಂಗೆ ಮಾಡಬೇಡಿ ಹಿಂಗಂತ ಬೇಡಿಕೆ ಇಟ್ಕೊಳ್ಳೋದೇನೋ ಒಳ್ಳೆಯದು. ಇಲ್ಲ ಅವ್ರಿಗೆ ಹೊಡಿಬೇಡಿ, ನನಗೆ ಬಂದು ಹೊಡೀರಿ ಬೇಕಾದರೆ ಹಂಗಂದರೆ ಅದು ಏನದು? ಪ್ರಚೋದನಕಾರಿ ಹೇಳಿಕೆ ಅಲ್ವಾ? ನಿಮಗೆ ಯಾವ ರೀತಿ ಪ್ರಚೋದನಕಾರಿ ಹೇಳಿಕೆಗೆ ನಿಮ್ಮ ಇವರೇ ಕಾನೂನು ತಂದಿದ್ರು, ಅದರಲ್ಲಿ ಹಾಕಿದ್ರೆ ನಿಮ್ಗೇನಾಗುತ್ತೆ? ಕೇಸ್ ಹಾಕಿದ್ರೆ ಏನಾಗತ್ತೆ ರೀ? ಅಲ್ವಾ? ಅಲ್ಲ, ಇದು ಬೇಕಾಗಿರ್ತಕ್ಕಂಥ ಮಾತುಗಳು ಹಂಗಂತ ಅಂದ್ಕೊಂಡಿದ್ರ? ಏನು ಕತೆ ಅಂತ ನಂಗೆ ಅರ್ಥ ಆಗಿಲ್ಲ. DK ಶಿವಕುಮಾರ್ ಅವರೇ, ಕುಮಾರಸ್ವಾಮಿ ಮೇಲೆ ಎಲ್ಲ ಗುಬೆ ಕೂರಿಸ್ತೀರ. ಅವರು ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ MP ಆಗಿ ಹೋಗಿರೋದು. ಅವರು ಸ್ಟೇಟ್ ಗೌರ್ಮೆಂಟ್ ವಿಷಯದಲ್ಲಿ ತಲೆ ಹಾಕಬೇಕು. ನೀ ಮಾಡಿದ ಕೂಸು ಅಂತ. ಈ ಅದರಲ್ಲಿ ಬೇರೆ ಹೇಳ್ತೀರ ಟೌನ್ಶಿಪ್ ನನ್ನ ಕೂಸಲ್ಲ ಅದು, ಮತ್ತು ಇನ್ಯಾರು ಕೂಸು? ಇನ್ಯಾಕೆ ಇಷ್ಟು ದಿನ ಹೋರಾಟ ಮಾಡಿ ಬೈಸ್ಕೊಂಡಿದ್ದಾಯ್ತು ಎಲ್ಲ ಜನಗಳ ಕೈಯಲ್ಲಿ? ಜನ ಯಾರಿಗೆ ಬೈದರು ಹೇಳಪ್ಪ? ನೀ ಹೆಂಗೆಂಗೋ ಬೈಸ್ಬೇಕು ಅಂತ ನೋಡಿದೆ, ಆದರೆ ಬೈಲಿಲ್ಲ ಜನ ಬೇರೆಯವ್ರಿಗೆ. ಕುಮಾರಸ್ವಾಮಿಗೆ ನಿಮಗೆ ಬೈದರು, ತಿರ್ಗಿಸಿ ಬೈದರು. ಅವ್ರು ಹಿಂಗೆ ಮಾಡಿದ್ರು, ಅದಕ್ಕೆ ನಾನು ಹಿಂಗೆ ಮಾಡಿದೆ. ಏನ್ರಿ ಇದು? ಹಂಗೆ ಮಾಡಿದ್ರು, ನಾನು ಹಿಂಗೆ ಮಾಡಿದೆ ಅನ್ನೋ ಬದಲು ನೀನು ಒಂದೇ ಸತಿ ಕ್ಯಾನ್ಸಲ್ ಮಾಡಿಬಿಟ್ಟು ಡಿನೋಟಿಫಿಕೇಷನ್ ಮಾಡಿಬಿಟ್ಟು, ಇಲ್ಲ ಡಿನೋಟಿಫಿಕೇಷನ್ ಅದೇನೋ ಹೇಳ್ತಾರಲ್ಲ 619 ಇದು ಅಂತ ಅಂದ್ಕೊಂಡು ಒಂದೇ ಸತಿ ಕಂಪ್ಲೀಟ್ ಮಾಡಿಬಿಟ್ಟಿದ್ರೆ
ಬ್ಲ್ಯಾಕ್ ಲಿಸ್ಟಿಂದ ತೆಗೆದಾಕ್ಬಿಟ್ಟಿದ್ರೆ, ರೆಡ್ ಝೂನಿಂದ ತೆಗೆದಾಕ್ಬಿಟ್ಟಿದ್ರೆ ರಾಮಾಯಣನೇ ಇರ್ತಿರ್ಲಿಲ್ಲ. ಏನೋ ಸಾಧನೆ ಮಾಡ್ಕೊಳ್ಳೋಣ, ಯಾಕೆ ನಿಮ್ಮ ಮೇಲೆ ಇರೋರಿಗೆಲ್ಲ ಕೊಡಬೇಕಾಗಿರ್ತಕ್ಕಂಥ ಕೊಡಲಿಲ್ಲ, ಹಂಗಂದರೆ ಈಗ ಇದು ಮಾಡ್ತಾರಲ್ಲ ಅಂತ ಅರ್ಜೆಂಟು ಏನು ಅರ್ಜೆಂಟ್ ಮಾಡಿದ್ದು, ಯಾವ ಅರ್ಜೆಂಟ್ಗೂ ಬಗ್ಲಿಲ್ಲ ಜನ, ರೈತರು ಬಿಡದಿ ಜನ ಸಖತ್ತಾಗಿ ಪಾಠ ಕಲಿಸಿದ್ರು. ಇನ್ನೊಂದು ಸತಿ ನೆನೆಸ್ಕೋಬೇಕು, ತಿಳ್ಕೊಬೇಕು, ನಾವು ಇನ್ನೊಂದು ಸತಿ ಈ ಥರ ಮಾಡಿದ್ರೆ ಇನ್ನೇನೋ ತತ್ತಾರೆ ಅಂತ. ನೆಕ್ಸ್ಟು ಪೊರಕೆ ಥರಲ್ಲ ಅವರು, ನೆಕ್ಸ್ಟು ಒನಕೆ ಹೋಗೋನ್ ರೀತಿ ಡ್ರೆಸ್ ಹಾಕೊಂಬತ್ತಾರೆ ಈಚೆಗೆ, ಒನಕೆ ಹಿಡ್ಕೊಂಬಂದ್ರೆ ಏನು ಮಾಡ್ತೀರಾ ಅವಾಗ? ಪೊಲೀಸ್ನವ್ರನ್ನ ಬಿಡ್ತೀರಾ ಅವಾಗ ಒದೆ ತಿನ್ನಿರಿ ಅಂತ? ಈಗಲೇ ಏನೋ ಬೇಡದಿರೋ ಕೇಸೆಲ್ಲ ಹಾಕಿದ್ದೀರಾ, ಕೊಲೆ ಕೇಸು, ಇಲ್ದಿದ್ದವ್ರ ಮೇಲೆ ಕೇಸ್ ಹಾಕೋದು. ಏನ್ರಿ ನಿಮ್ಮ ಕಾಂಗ್ರೆಸ್ನ ದುರಾಡಳಿತ? ಈ ದುರಾಡಳಿತದಿಂದ ಯಾವತ್ತು ಬೇಸತ್ತು ಜನ ನಿಮಗೆ ಹೊಡಿತಾರ ಗೊತ್ತಿಲ್ಲಪ್ಪ. ಹೊಡಿತಾರೆ, ಗ್ಯಾರಂಟಿ ಹೊಡಿತಾರೆ ಈ ದುರಾಡಳಿತಕ್ಕೆ. ಮಲ್ಲಿಕಾರ್ಜುನ್ ಖರ್ಗೆ ಅಂತೀನಿ, ಪ್ರಿಯಾಂಕಾ ಖರ್ಗೆಗೆ ಏನು ಜ್ಞಾನ ಇಲ್ವಾ? ಅಧಿಕಾರಿಗಳಿಗೆ ಯಾವ ರೀತಿ ಹೇಳಬೇಕು, ಏನು ಎತ್ತ ಹಂಗಂತ. ನ್ಯಾಯವಾಗಿ ಸರಿಯಾದ ರೀತಿನಲ್ಲಿ ಕೇಸ್ ಹಾಕ್ರಿ ಇರೋ ವ್ಯಕ್ತಿಗಳ ಮೇಲೆ. ಅದಾರು ಹೌದಪ್ಪ ಇದ್ದ, ಅದಕ್ಕೋಸ್ಕರ ಹಾಕೋರೆ ಹೆಂಗಂತ ಅನ್ಬೋದು. ಅಯ್ಯಪ್ಪ ಊರಲ್ಲೇ ಇಲ್ಲ, ಡೆಲ್ಲಿಲಿರೋರ ಮೇಲೆ ಕೇಸ್ ಹಾಕಿದ್ದೀರಾ. ಈಯಪ್ಪ ಪೊಲೀಸ್ ಕಮಿಷನರ್ ಹತ್ರ ಮೀಟಿಂಗಲ್ಲಿದ್ದಾನೆ, ಅವನ ಮೇಲೆ ಕೇಸ್ ಹಾಕಿದ್ದೀರಾ. ಇನ್ನೊಬ್ಬ ಯಾರೋ ಎಲ್ಲೋ ಕೋರ್ಟ್ಗೆ ಹೋಗಿದ್ದಂತೆ, ಕೋರ್ಟ್ಗೆ ಹೋಗಿರೋನ ಮೇಲೆ ಕೇಸ್ ಹಾಕಿದ್ದೀರಾ. ಇದು ಬೇಕಾಗಿರ್ತಕ್ಕಂಥದ್ದ? ಆ ಹೆಣ್ಣುಮಕ್ಳುಗಳು ಒಬ್ಬೊಬ್ರು ಹೆಣ್ಣುಮಕ್ಳುಗಳು ಹೇಳ್ತಾವ್ರಲ್ಲ, ನಿಮ್ಮನ್ನ ಹಿಸ್ಟ್ರಿನೇ ಜಾಲಾಡ್ತಾವ್ರೆ. ಆ ಜಾಲಾಡಿದ್ರೂ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ಲ ಹಂಗಂದ್ರೆ ಸರ್ಕಾರಕ್ಕೆ ಇನ್ಯಾರಿಗಿದೆ ಇದು? ಯಾರಿಗೋಸ್ಕರ ಈ ಸರ್ಕಾರ ಇರೋದು? ಜನರಿಗೋಸ್ಕರ ಅಂತೂ ಇಲ್ಲ ಹಂಗಂತ ಅವ್ರು ಹೇಳ್ತಾವ್ರೆ ಜನ, ಬಿಡದಿ ಜನ. ಇನ್ಯಾರಿಗೋಸ್ಕರ ಇದ್ದೀರಾ ನೀವು? ಕಾಂಗ್ರೆಸ್ನ ಕಾರ್ಯಕರ್ತರಿಗೋಸ್ಕರ, ಮತ್ತು ಕಾಂಗ್ರೆಸ್ನ ಲೀಡ್ರ್ಗಳಿದ್ದಾರಲ್ಲ, ಯಾರೋ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ, ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಎಲ್ಲ ಪಟಾಲಂಗಳಿಗೆ ಇದು ಕಪ್ಪ ಕಾಣಿಕೆಯನ್ನೀಗ ಕಲೆಕ್ಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಸರ್ಕಾರ ಇಟ್ಕೊಂಡಿದ್ದೀರ ಏನು? ಜನರಿಗೋಸ್ಕರ ಸರ್ಕಾರ ನಡೆಸೋದು ಅಭ್ಯಾಸ ಮಾಡಿ ಡಿ.ಕೆ. ಶಿವಕುಮಾರ್ ಅವರೇ. ಜನರಿಗೆ ಒಂದು 10%, 90% ನಿಮ್ಮವ್ರಿಗೆ ಇಟ್ಕೊಳ್ಳಪ್ಪ, ಪರವಾಗಿಲ್ಲ. ಒಂದು 10% ಜನರಿಗೋಸ್ಕರ ಮಾಡಿರಿ, ಕೆಲಸ ಆಗುತ್ತೆ. ಎಷ್ಟೋ ಕೆಲಸಗಳು. ಎಲ್ಲ ರೋಡ್ ಕಿತ್ತೋಗಿದೆ, ಹಳ್ಳ ಬಿದ್ದಿದೆ, ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಬೆಂಗಳೂರು ಗಾರ್ಬೇಜ್ನಿಗೆ ಅದು ಯಾವತ್ತೂ ತೀರಿಸ್ತಿರೋ ಗೊತ್ತಿಲ್ಲ. ಹೋಗಿ ಒಂದೊಂದು ರೋಡಲ್ಲೂ ಎಂತೆಂಥ ರಾಶಿ ಇದೆ, ಕಸದ ರಾಶಿ ಅಂತ. ಒಂದೊಂದು ರೋಡಲ್ಲೂ ಕಸ್ತೂರಿ ಬಾನಗರಕ್ಕೆ ಬನ್ನಿ, ಅಲ್ಲಿ ನಮ್ಮಲ್ಲಿ ಜಿಂಕೆ ಪಾರ್ಕ್ ಅಂತ ಇದೆ. ಜಿಂಕೆ ಪಾರ್ಕ್ ರೋಡಲ್ಲಿ ಎಲ್ಲ ರೋಡು ಗಲೀಜೆ, ಒಂದು ರೋಡಲ್ಲೂ ಇಲ್ಲ ಗಮ್ಮನಲ್ಲ. ಎಲ್ಲ ಮಧ್ಯೆ ದೊಡ್ಡ ಮೋರಿ ವಾಸನೆ. ಆ ವಾಸನೆ ಪಕ್ಕದಲ್ಲಿ ಇದು ಬೇರೆ ಇದು ಡಸ್ಟ್ನಿಗೆ ಹಾಕಿ ಏನು ಸರಿಯಾಗಿದೆ? ಪೈಪ್ ರೋಡ್ ನೋಡಬೇಕು, ಗುಡ್ದಳ್ಳಿ ಪೈಪ್ ರೋಡ್ ಪೂರ್ತ ಗಲೀಜು, ಒಂದು ರೋಡ್ ಆದ್ರೂ ಶುದ್ಧ ಇಲ್ಲ. ಯಾರ್ದು ಇದೆಲ್ಲ ಸೇರೋದು ಯಾರಿಗೆ ಅಂದರೆ ನಮ್ಮ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಅವ್ರಿಗೆ. ಜಮೀರ್ ಅಹಮದ್ ಖಾನ್ ಇರ್ತಕ್ಕಂಥ ವಾರ್ಡು, ಎಲ್ಲ ವಾರ್ಡೂ ಗಲೀಜಿದೆ. ಆ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಹೇಳೋಕ್ಕೇನಪ್ಪ, ಒಂದು ನೋಟ್ ಕೊಟ್ಟು, ಇಲ್ಲಪ್ಪ ನಂಗೆ ಆಗಲ್ಲ, ಈ ಥರ ನನಗೆ ಕಂಪಲ್ಸರಿ ಇಷ್ಟು ಕೆಲಸ ಆಗಲೇಬೇಕು ಹಂಗಂತ ಒಂದು ಜೋರಾಗಿ ಗಡ್ಸಾಗಿ ಮಾತಾಡೋಕ್ಕೆ ಒಬ್ಬ ಲೀಡರ್ ಸಿಕ್ಕಿಲ್ಲ ಹಂಗಂತಂದರೆ ಕಸ ಗುಡ್ಸೋಕ್ಕೂ ಇನ್ಯಾತಕ್ಕೋಸ್ಕರ ಹೋಗಿರಿ ನೀವೆಲ್ಲರೂ ಇದ್ದೀರಾ ಹಂಗಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಕಸ ಗುಡ್ಸೋಕ್ಕಾಗಲ್ಲ ಹಂಗಂದಮೇಲೆ ಇನ್ಯಾಕೆ ನೀವುಗಳೆಲ್ಲ ಲೀಡ್ರುಗಳು, ನಾವು ಅವರು ಇವರು ಅಂತ ಜಂಬ ಕೊಚ್ಕೊಂಡು ತಿರುಗಾಡೋದು? ಹೇಳಿ. ಎಲ್ಲರೂ ಮೈ ಮಾರ್ತಿದ್ದೀರ. ಲೋಕಲ್ ಲೀಡ್ರ್ಗಳಂತೂ ಅವ್ರು ಯಾಕಿದ್ದಾರೋ ಏನು ಕತೆನೋ, ಅದೇನೋ ಜಮೀರ್ ಅಹಮದ್ ಹತ್ರ ದುಡ್ಡು ತಿನ್ನೋಕ್ಕೆ ಇದ್ದಾರೆ. ಜಮೀರ್ ಅಹಮದ್ ಏನೋ ಒಂದಷ್ಟು ಕೊಟ್ಬಿಡ್ತಾನೆ, ತಿಂಗಳಿಗೊಂದಷ್ಟು ಕಲೆಕ್ಟ್ ಮಾಡಿ, ಇವರಷ್ಟಕ್ಕೆ ಇವ್ರು ಮೇಯ್ಕೊಂಡು, ಇವರು ಯಾವ ರೋಡು ಎಲ್ಲ ನೀರಿರಲಿ ಇದಿರಲಿ ಯಾವುದಕ್ಕೂ ತಲೆ ಬಿಸಿಲ್ಲ ಇವ್ರಿಗೆ, ಒಂದಕ್ಕೂ ಇಲ್ಲ. ಮತ್ತು SIR ಹಂಗಂತ ಹೇಳಿದ್ರಿ, SIR ಎಲ್ಲಿವರೆಗೆ ಬಂದಿದೆ? 168, 169 ಬೂತ್ ನಂಬರು ಕಸ್ತೂರಿ ಬಾ ನಗರದಲ್ಲಿ
ಅಲ್ಲಿ ಯಾರು ಇನ್ಚಾರ್ಜ್ ಆಗಿದೆ, ಯಾರು ಬಿ ಎಲ್ ಒ ಅಂತಲೇ ಮುಖನೇ ನೋಡಲಿಲ್ಲ. ನಂದು 168ಕ್ಕೇನೋ ಬರ್ತದೆ, ಇಲ್ಲ 169ಕ್ಕೆ ಬರ್ತದೆ. ಇಲ್ಲವೇ ಇಲ್ಲ, ಬಂದೇ ಇಲ್ಲ ಈ ಕಡೆ. ಹಾಂ, ಅಲ್ಲ ರೀ, ಬಿ ಎಲ್ ಒಗಳು ಎಲ್ಲಿ ಹೋಗಿದ್ದಾರೆ? ಬಿ ಎಲ್ ಒಗಳು ಸರಿ, ರೆವಿನ್ಯೂ ಇನ್ಸ್ಪೆಕ್ಟ್ರ್ ಏನು ಮಾಡ್ತಾಯಿದ್ದಾರೆ? ಇವರು ಕಸ್ತೂರಿಬಾ ನಗರ ರೆವಿನ್ಯೂ ಇನ್ಸ್ಪೆಕ್ಟ್ರು, ಕಸ್ತೂರಿಬಾ ನಗರಕ್ಕೆ ಒಬ್ಬರು ಇನ್ಸ್ಪೆಕ್ಟ್ರ್ ಇದ್ದಾರಲ್ವಾ, ರೆವಿನ್ಯೂ ಇನ್ಸ್ಪೆಕ್ಟ್ರು, ಎಲ್ಲೋಗಿದ್ದೀರಾ? ಯಾಕೆ ಫಾಲೋ ಮಾಡ್ತಾ ಇಲ್ಲ? ಎಲ್ಲರ ಮನೆಗೂ ಚೀಟಿ ಅಂಟಿಸ್ಬೇಕಲ್ವ? ನೀವು ಚೀಟಿ ಕೊಟ್ಟಿದ್ದೀರಾ ಹಂಗಂತ? ಎಲ್ಲಿ ಅಂಟಿಸಿದ್ದೀರಾ? ನಮ್ಮ ಮನೆ ಬಾಗಿಲಲ್ಲಿ ಚೀಟಿನೇ ಇಲ್ಲಪ್ಪ, ಮತ್ತು ಇನ್ನೆಲ್ಲ ಅಂಟಿಸ್ರಿ? ಎಲ್ಲಿ ಬಂದು ಹೋದ್ರಿ ನೀವು? ಇದೇ ಹಿಂದೆ ಮುಂದೆ ಅವೇ, ಆ ಮನೆಗೊಂದು ಈ ಮನೆಗೊಂದು, ಎಲ್ಲೋ ರೋಡಲ್ಲಿ ಕೂತ್ಕೊಂಡು ಹಂಚ್ಬಿಟ್ಟು, ಹಾಂ, ಆಯಾ ಮನೆಗಳಿಗೆ ಹೋಗಿ ಹಂಚ್ಬೇಕು ಅಂತ ತಾನೇ ಕಾನೂನು ಇರೋದು. ಯಾರು ಮೇಲೆ ಮಾಡಿ ಮೇಲೆ ಹತ್ತಿದ್ದೀರಾ ಹೇಳಿ? ಒಬ್ರಿಗೂ ಮಾಡಿ ಮೇಲೆ ಹತ್ತಕ್ಕೆ ತಾಕತ್ತಿಲ್ಲ ಅಂಥವ್ರನ್ನೆಲ್ಲ ಇವ್ರನ್ನ ಬಿ ಎಲ್ ಒಗಳು ಅಂತ ಕಳಿಸಿದ್ದೀರ. ಇನ್ನೆಂಗೆ ಇದು ಸರಿ ಆಗುತ್ತೆ? ಇದು ಫಾರಮು ಕೊಟ್ಟಿಲ್ಲ, ಫಾರಮ್ ಈಸ್ಕೊಳಕ್ಕೂ ಬಂದಿಲ್ಲ, ಮತ್ತು ಇನ್ನೆಂಗೆ ಇದು ಅಂತ ಬಿ ಎಲ್ ಒಗಳೇ? ಹಾಂ, ರೆವಿನ್ಯೂ ಇನ್ಸ್ಪೆಕ್ಟ್ರು, ಕಸ್ತೂರಿಬಾ ನಗರದ ರೆವಿನ್ಯೂ ಇನ್ಸ್ಪೆಕ್ಟ್ರು, ಚಾಮರಾಜಪೇಟೆ ಏರಿಯಾ ಕಸ್ತೂರಿಬಾ ನಗರ. ಇನ್ನೂ ಒಂದು 10 ಸತಿ ಕೂಗಿ ಹೇಳ್ತೀನಿ ಜೋರಾಗಿ, ಯಾವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ. ನಂದು 68, 69ರಲ್ಲಿ ಇರಬೇಕು. ನನ್ನ ಅನಿಸಿಕೆ ಪ್ರಕಾರ ಕಾಲೇಜಲ್ಲೇ ನಾನು ಓಟ್ ಹಾಕಿದ್ದು, ಆದರೆ ಯಾರೂ ಬಂದಿಲ್ಲ, ಒಬ್ಬರು ಬಂದಿಲ್ಲ. ಇಷ್ಟು ಹೇಳಿ ನನ್ನ ಮಾತಿಗೆ ಇವತ್ತು ಮುಗಿಸ್ತೀನಿ. ನಾಳೆಗೆ ಮತ್ತೆ ಬೇರೆ ವಿಡಿಯೋ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಮ್ಮೆ